ಈಗ ನೀವು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ನಾನು ಹಿಂದೆ ತೆಗೆಯಲ್ಲ ಅಂತ ಹೇಳ್ತಿದ್ದೀರಾ. ಈಗಲೂ ಕೂಡ ನೀವು ಅದೇ ಮಾತಿಗೆ ಸ್ಟಿಕ್ ಆನ್ ಆಗ್ತೀರಾ? ಚುನಾವಣೆಯಲ್ಲಿ ಗೆದ್ದ ಮೇಲೆ ಈ ಪ್ರಶ್ನೆ ನನಗೆ ಕೇಳಿ ನೀವು. ಮೋದಿ ಅವರು ಕರೆ ಮಾಡಿ ಮಾತನಾಡಿದ್ರು ಇದೇ ಮಾತಿಗೆ ಸ್ಟಿಕ್ ಆನ್. ಮೋದಿ ಅವರ ಹತ್ರ ತುಂಬಾ ಸ್ಪಷ್ಟವಾಗಿ ಹೇಳ್ತೇನೆ, ಯಾವ ಉದ್ದೇಶಕ್ಕೆ ಹಿಂದುತ್ವದ ಪರ ಹೋರಾಟ ಮಾಡೋದು ತಪ್ಪ? ರಾಜ್ಯದಲ್ಲಿರೋಂಥ ಸಾವಿರಾರು ಕಾರ್ಯಕರ್ತರು ನೊಂದಿದಾರಲ್ಲ, ಅವ್ರ ಧ್ವನಿಯಾಗಿರೋದು ತಪ್ಪ? ಕುಟುಂಬ ರಾಜಕಾರಣ ನಮ್ಮ ರಾಜ್ಯದಲ್ಲಿ ಇದೆಯಲ್ಲ, ಇದನ್ನು ಹೋಗಿಸ್ಬೇಕೋ ಬೇಡ, ಅವರಿಗೆ ಕನ್ವಿನ್ಸ್ ಮಾಡ್ತೀನಿ ನಾನು. ನನಗೆ ನಂಬಿಕೆ ಧೈರ್ಯ ಐತೆ. ಹಾಗಾಗಿ ಇದಕ್ಕೋಸ್ಕರ ನಾನು ಚುನಾವಣೆ ನಿಲ್ತಾ ಇದ್ದೀನಿ. ನನಗೆ ಬಂದಂಥ ಆಫರ್ ನಾನು ಎಂದೂ ಕೂಡ ನಾನು ತಿರಸ್ಕಾರನೇ ಮಾಡಿದ್ದೀನಿ. ಕಳೆದ ವಿಧಾನಸಭಾ ಚುನಾವಣೆ ನಿಲ್ಕೂಡುದು ಅಂತ ಕೇಂದ್ರದ ಚುನಾವಣೆ ಫೋನ್ ಬಂತು. 2 ನಿಮಿಷ ನಾನು MLA ಆಗಬೇಕು ಅಂತಂದರೆ ಅನೇಕರು ಈಗಲೂ ಹೇಳ್ತಾ ಇದ್ದಾರೆ, ಅವಾಗ ಮಾಡಬೇಕಿತ್ತಣ್ಣ ಈ ಕೆಲಸ, ನೀನು ಖಂಡಿತ ಗೆದ್ದು ಬಿಡ್ತಿದ್ದೆ. ನಾನು ಗೆದ್ದಿದ್ದೆ ಶಿವಮೊಗ್ಗ ಜನಕ್ಕೆ ಒಂದು ರೌಂಡ್ ಕೇಳ್ಕೊಂಬನ್ನಿ, ಈಶ್ವರಪ್ಪನವ್ರ ಸ್ನೇಹ ಹೇಗಿದೆ ಅಂತ. ನಾನು ಸೊಕ್ಕಿನ ಮಾತು ಹೇಳಲ್ಲ, ನಾನು ದೊಡ್ಡ ಲೀಡ್ರು ಅಂತಲ್ಲ. ನಾನು ಎಲ್ಲ ಶಿವಮೊಗ್ಗ ಜನದ ಜೊತೆಗೆ ಅಣ್ಣ ತಮ್ಮಂದ್ರಂಗಿದ್ದೀವಿ, ಅಕ್ಕ ತಂಗಿದ್ರು ಇದ್ದೀವಿ. ಕಾಂಗ್ರೆಸ್ JDSನವರು ಕೂಡ ನಮ್ಮನೆ ಬಂದು ಹೋಗ್ತಾರೆ, ಅವ್ರು ಕೆಲಸ ಮಾಡಿಸ್ಕೊಂಡು ಹೋಗ್ತಾರೆ. ಯಾಕೆ? ಇಲ್ಲೋದ್ರೆ ನಮ್ಮ ಕೆಲಸ ಆಗುತ್ತೆ. ಆ ಹೆಣ್ಮಕ್ಳು ಹೇಳ್ತಾರೆ ಅಣ್ಣ ಅನ್ನೋದೇ ಹೇಳಿದೆ, ಅವ್ರ ಬಾಯಲ್ಲಿ ಬರಲ್ಲ ಮಾತು. ಯಾಕೆ? ಶಿವಮೊಗ್ಗದಲ್ಲಿ ಆ ರೀತಿ ಕೆಲಸ ಮಾಡಿರೋದ್ರಿಂದ ನನಗೆ ನಂಬಿಕೆ. ಖಂಡಿತ 100ಕ್ಕೆ 100 ಆಗಲೇ ನಿಂತರೆ ಗೆದ್ದುಬಿಡ್ತಿದ್ದೆ. ಆದರೆ ನಮ್ಮ ಪಕ್ಷ ಶಿಸ್ತು ಹೇಳ್ಕೊಟ್ಟಿದೆ. ಅವ್ರು ಹೇಳಿದ ಮಾತು ಕೇಳಬೇಕು. ಏನು 2 ನಿಮಿಷ ಹೇಳಿದರೆ ನಾನು ಒಪ್ಕೊಂಡೆ, ಪತ್ರ ಕಳಿಸಿದೆ ಕೇಂದ್ರಕ್ಕೆ, ನಾನು ಚುನಾವಣೆ ನಿಲ್ಲಲ್ಲ ಅಂತ. ಈಗ ಯಾಕೆ ನಿಲ್ತಾ ಇದ್ದೀನಿ? ಅವಾಗೆಲ್ಲ ಶಿಸ್ತಿನಿಂದ ಇದ್ದಂಥ ಈಶ್ವರಪ್ಪ ಹೆಂಗೆ ಯಾಕಾದಂತಂದರೆ ಹಿಂದುತ್ವಕ್ಕೆ BJP ದೂರ ಹೋಗ್ತಾ ಇದೆ. ಸಾವಿರಾರು ಕಾರ್ಯಕರ್ತರು ನೋವಾಗಿದೆ. ಒಂದೇ ಕುಟುಂಬದ ಕೈಲಿ BJP ಸಿಕ್ಕೊಂಡ್ಬಿಟ್ಟಿದೆ. ಇದನ್ನು ವಿರೋಧ ಮಾಡೋಕ್ಕೆ ಯಾರು ಬೇಕು? ನಾನು ಅವಾಗ ಅದಕ್ಕೂ ಸ್ಪರ್ಧೆ ಮಾಡ್ತಿದ್ದೀನಿ. ಇಡೀ ರಾಜ್ಯದಿಂದ ದಿನ ಕನಿಷ್ಠ ಒಂದು 200-250 ಕಾಲು. ಸರ್, ಯಾವ ಕಾರಣಕ್ಕೂ ವಿಡ್ರಾ ಮಾಡಬೇಡಿ, ನಾವು ನಿಮ್ಮ ಜೊತೆಗಿದ್ದೇವೆ. ಯಾಕೆ ಬರುತ್ತೆ? ನನ್ನ ಜೀವನದಲ್ಲಿ ಇಷ್ಟೊಂದು ಕಾಲು ಬಂದು ಯಾಕೆ ಅಷ್ಟು ನೋವಿದೆ ಇಡೀ ಕರ್ನಾಟಕ ರಾಜ್ಯದ ಕಾರ್ಯಕರ್ತರು. ಅವರೆಲ್ಲರ ಧ್ವನಿಯಾಗಿ ನಾನು ಚುನಾವಣೆ ನಿಲ್ತಾ ಇದ್ದೀನಿ. ಎಲ್ಲೋ ಒಂದ್ ಕಡೆ ಕೇಳ್ಪಟ್ಟೆ ಹೀಗೆ ಮಾತುಗಳಲ್ಲಿ, ಈಶ್ವರಪ್ಪನವರು ನಿಮ್ಮ ಪುತ್ರನ ಹೆಸರನ್ನ ಹೈಕಮಾಂಡ್ ಮುಂದೆ ಶಿಫಾರಸೆ ಮಾಡಿಲ್ಲ ಅಂತ. ಮಾಡಿದ್ರೆ ಸಿಕ್ತಿತ್ತೇನೋ? 100ಕ್ಕೆ 100 ಸತ್ಯ. ಯಾವ ವ್ಯಕ್ತಿ ಯಡಿಯೂರಪ್ಪನವರು ನಿನ್ನ ಮಗನಿಗೆ ಟಿಕೆಟು ಕೊಡಿಸ್ತೀನಿ, ನಿಮ್ಮ ಮಗನಿಗೆ ಪ್ರಚಾರ ಮಾಡಿ ಗೆಲ್ಸ್ಕೊಂಡು ಬರ್ತೀನಿ ಅಂತ ಹೇಳಿದಂಥವ್ರು, ನನಗೆ ಆಮೇಲೆ ಗೊತ್ತಾಯಿತು ಅಲ್ಲಿ ಬಸವರಾಜ ಬೊಮ್ಮಾಯಿ ಮತ್ತು ಜಗದೀಶ್ ಶೆಟ್ಟರ್ ಅವರಿಬ್ಬರ ಹೆಸರನ್ನು ಮಾತ್ರ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ನನ್ನ ಮಗನ ಹೆಸರು ಪ್ರಸ್ತಾಪನೆ ಮಾಡಿಲ್ಲ ಅಂತ ನಂಗೆ ಆಮೇಲೆ ಗೊತ್ತಾಯಿತು. ಬಿಡಿ, ನಾನು ಕೇಂದ್ರ ಚುನಾವಣಾ ಒಂದು ಸಮಿತಿಯಲ್ಲಿ ಏನು ಚರ್ಚೆ ಆಯಿತು ಅನ್ನೋದನ್ನು ನನಗೆ ಪ್ರಮುಖರು ಹೇಳಿದ್ದಾರೆ. ಹಂಗೆ ಯಾರು ಹೇಳಿದ್ರು ಏನು ಕತೆ ಇರೋದನ್ನು ಇದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಇಷ್ಟಪಡಲ್ಲ. ಅದಕ್ಕೋಸ್ಕರ ಈ ರೀತಿ ಕುತಂತ್ರದ ವ್ಯವಸ್ಥೆ ಮಾಡಿದಾರಲ್ಲ, ಇದ್ರ ವಿರುದ್ಧ ನಾನು ಈ ಹೋರಾಟಕ್ಕೆ ಇಳಿದಿದ್ದೀನಿ. ನೀವು ಹೇಳ್ತಾ ಇದ್ರಿ ಮತ್ತೆ ಮೋದಿ ಅವರು ಪ್ರಧಾನಿ ಆಗಬೇಕು, ಅವರ ಕೈಯನ್ನ ಬಲಪಡಿಸಬೇಕು ಅಂತ ಹೇಳಿ. ಈಗ BJPಯಿಂದ ರಾಘವೇಂದ್ರ ನಿಂತಿದ್ದಾರೆ, ನೀವು ಕೂಡ BJP ಅವರೇ, ಆದ್ರೆ ಬಂಡಾಯದ ನಿಂತ್ಕೊಂಡಿದ್ದೀರಿ. ಓಟ್ ಡಿವೈಡ್ ಆದಾಗ ಮೋದಿ ಅವರಿಗೆ ತೊಂದರೆ ಆಗುತ್ತೆ ಅಂತ ಅನ್ಸೋದಿಲ್ವಾ ನಿಮ್ಗೆ? ಯಾವ ಕಾರಣಕ್ಕೂ ಶಿವಮೊಗ್ಗ ಕ್ಷೇತ್ರ ಮೋದಿ ಅವರಿಗೆ ಬೆಂಬಲ ಕೊಡೋದು ತಪ್ಪಾಗಲ್ಲ. 100ಕ್ಕೆ 100 ಹೇಳ್ತೀನಿ, ನಾನೇ ಗೆದ್ದು ಬರ್ತೀನಿ. ಜನರ ಧ್ವನಿಯಾಗಿ, ಕಾರ್ಯಕರ್ತರ ಧ್ವನಿಯಾಗಿ, ಹಿಂದುತ್ವದ ಧ್ವನಿಯಾಗಿ, ಕುಟುಂಬ ರಾಜಕಾರಣದ ವಿರುದ್ಧದ ಧ್ವನಿಯಾಗಿ ನಾನು ಗೆದ್ದು ಬರ್ತೀನಿ. ಇಡೀ ಕ್ಷೇತ್ರದಲ್ಲಿ, ಲೋಕಸಭಾ ಕ್ಷೇತ್ರದಲ್ಲಿ ಅವ್ರು ಹೇಳ್ತಾ ಇದ್ದಾರೆ ನಮಗೆ ಲಿಂಗಾಯತ ಓಟ್ ಎಲ್ಲ ಬರುತ್ತೆ, ಯಡಿಯೂರಪ್ಪನವ್ರು ಹೇಳ್ತಿದ್ದಾರೆ. ನಮಗೆಲ್ಲ ಈಡಿಗರು ಓಟ್ ಬರುತ್ತೆ, ಕಾಂಗ್ರೆಸ್ನವ್ರು ಹೇಳ್ತಾರೆ, ಗೀತಾ ಶಿವಕುಮಾರ್. ನನಗೆ ಯಾವ್ದು ಬರುತ್ತೆ ಗೊತ್ತಾ? ನನಗೆ ಈಡಿಗರದು ಲಿಂಗಾಯತರು ಅಲ್ಲ, ಈಡಿಗರು ಸೇರಿ ಲಿಂಗಾಯತರು ಸೇರಿ ಎಲ್ಲ ಹಿಂದೂಗಳು ಒಟ್ಟು ನನಗೆ ಬರುತ್ತೆ. ನಾನು ಜಾತಿ ಪ್ರಶ್ನೆ ಹೋಗಿಲ್ಲ. ಶಿವಮೊಗ್ಗದಲ್ಲಿ ಒಂದು 7-8 ಸಾವಿರ ಕುರುಬರು ಇದ್ರೆ ಹೆಚ್ಚು, 2,60,000 ನನ್ನ ಜೀವನದಲ್ಲಿ ನಾನು ಜಾತಿ ನೋಡಿಲ್ಲ. ಎಲ್ಲ ಸಮಾಜದವರು ಕೂಡ ಮೊನ್ನೆ ಒಂದು ಸಭೆ ಆಯಿತು ಶಿವಮೊಗ್ಗದಲ್ಲಿ, ಬಂದು ನೋಡ್ಬೇಕಿತ್ತು ನೀವು. ಎಲ್ಲ ಸಮಾಜದವರು ಹಿಂದುತ್ವ. ಹಾಗಾಗಿ ಎಲ್ಲರೂ ಕೂಡ ಬೆಂಬಲ ಕೊಡ್ತಾ ಇದ್ದಾರೆ. ಈ ಒಂದು ವಿಶ್ವಾಸದಲ್ಲಿ ಚುನಾವಣೆಗೆ ನಿಲ್ತಾ ಇದ್ದೀನಿ. 100ಕ್ಕೆ 100 ಗೆಲ್ತೀನಿ.